ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಹಿರಿಯರೇ, ಯೌವನಸ್ಥರೇ, ದೇವರನ್ನು ಪ್ರೀತಿ ಮಾಡಿ ಪ್ರತಿದಿನ ಆತನ ಪಾದ ಸನ್ನಿಧಿಗೆ ಬಂದು ಈ ದಿನ ದೇವರು ನನ್ನೊಟ್ಟಿಗೆ ಏನಾದರೂ ಮಾತನಾಡುತ್ತಾರೆ, ಆತನ ಸಾಂತ್ವನ ಬೇಕು, ಆತನ ಸ್ವರ ನಾನು ಕೇಳಬೇಕು, ಆತನ ಸನ್ನಿಧಿಯಲ್ಲಿ ನಾನು ಇರಬೇಕು ಎಂದು ತೀರ್ಮಾನ ಮಾಡಿಕೊಂಡು ಈ ವಿಡಿಯೋನ ಆಯ್ಕೆ ಮಾಡಿಕೊಂಡು ಸಿದ್ಧ ಮನಸ್ಸಿನಿಂದ ಬಂದಿರುವಂಥ ನಿಮಗೂ ನಿಮ್ಮ ಮೂಲಕ ನಿಮ್ಮ ಕುಟುಂಬಕ್ಕೂ ಈ ಒಂದು ದಿನಗಳಲ್ಲಿ ಪರಾತ್ಪರನಾದ ಕೃಪೆಯುಳ್ಳ ದೇವರ ಸಹಾಯವು ಕರುಣೆಯು ನಿಮಗೆ ಲಭಿಸಲಿ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಯಾಕೆಂದರೆ ಪ್ರಪಂಚ ದೇಶಗಳಲ್ಲಿ ನಡೆಯುತ್ತಿರುವಂಥ ಘನಘೋರವಾದ ಘಟನೆಗಳನ್ನು ನಾವು ನೋಡುವಾಗ ನಾವು ಎಷ್ಟೋ ಧನ್ಯರು. ಆಸ್ಪತ್ರೆಗಳಲ್ಲಿರುವಂಥವರಿಗಿಂತ ನಾವು ಧನ್ಯರು. ಸಾಲಗಳಲ್ಲಿ ಸಮಸ್ಯೆಗಳಲ್ಲಿರುವಂಥವರಿಗಿಂತ ನಾವು ಧನ್ಯರು. ಒಂದು ವೇಳೆ ಯಾವುದಾದರೂ ಇಕ್ಕಟ್ಟಿನಲ್ಲಿ, ಸಮಸ್ಯೆಗಳಲ್ಲಿ, ದುಃಖಗಳಲ್ಲಿ, ನೋವುಗಳಲ್ಲಿದ್ದರೆ, ಅಯ್ಯೋ ಇದೆಲ್ಲ ನನ್ನ ಕರ್ಮ, ಯಾಕೋ ನನ್ನ ಜೀವಿತಕ್ಕೆ ಇದು ಬಂದೊದಗುತ್ತಾ ಇದೆ ಅಂದುಕೊಳ್ಳಬೇಡಿರಿ. ಯಾಕೆಂದರೆ ದೇವರ ವಾಕ್ಯ ಇವತ್ತು ನಿಮಗೂ ನನಗೂ ಮಾತನಾಡುತ್ತಿರುವಂಥ ವಿಚಾರ ಏನೆಂದರೆ, ಇದೇ ನಿಮ್ಮ ಕುರಿತಾಗಿರುವ ದೇವರ ಚಿತ್ತ ಎಂದು. ಹಾಗಾದರೆ ಅನೇಕ ಸಂದರ್ಭದಲ್ಲಿ ಅನೇಕರು ಕೇಳಬೇಕು, ತಿಳ್ಕೊಳ್ಳಬೇಕು ಎನ್ನುವಂಥ ವಿಷಯ ನನ್ನ ವಿಷಯವಾಗಿ ದೇವರ ಚಿತ್ತ ಏನು ಎಂಬುದಾಗಿ. ಹಾಗಾದರೆ ದೇವರು ಈ ದಿನ ಯಾವ ಯಾವ ವಾಕ್ಯಗಳ ಮೂಲಕ ಏನೆಲ್ಲ ಆಲೋಚನೆಗಳನ್ನು ಕೊಡುತ್ತಾರೋ ನೋಡೋಣವಾ? ಈ ದಿನದ ದೇವರ ವಾಕ್ಯವು ಮೊದಲ ಥೆಸಲೋನಿಕದ ಪತ್ರಿಕೆ 5ನೇ ಅಧ್ಯಾಯ 18ನೆಯ ವಾಕ್ಯದ 2ನೆಯ ಭಾಗ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ, ಇದೇ ನಿಮ್ಮ ವಿಷಯವಾಗಿ. ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ದೇವಜನರ ಕುರಿತಾಗಿ, ಇಲ್ಲವೇ ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ ದೈನಂದಿನ ಪ್ರತಿದಿನದ ಕ್ರಿಸ್ತೀಯ ಜೀವಿತದಲ್ಲಿ, ಇಲ್ಲವೇ ಒಬ್ಬ ನಿಜವಾದ ಕ್ರೈಸ್ತನ ಜೀವಿತದಲ್ಲಿ ಇರಬೇಕಾದ ಕಾರ್ಯಗಳು, ನಾವು ಮಾಡಬೇಕಾದ ಕಾರ್ಯಗಳು, ಇಲ್ಲವೇ ದೇವರ ಚಿತ್ತದ ಕಾರ್ಯಗಳು ತಿಳಿದುಕೊಳ್ಳಬೇಕಾಗಿದೆ. ಪ್ರಾರಂಭದಲ್ಲಿ ನಾನು ಒಂದು ಮಾತನ್ನು ಹೇಳಿದೆ, ಲೋಕದ ಜನರು ಇದೆಲ್ಲ ನನ್ನ ಕರ್ಮ, ನನ್ನ ತಲೆ ಬರಹ, ಹೇಗೆ ದೇವರು ನನ್ನ ತಲೆಯಲ್ಲಿ ಬರೆದಿದ್ರೆ ಹಂಗಾಗಲಿ ಅಲ್ವಾ? ಅವರು ಅಂದುಕೊಳ್ಳೋದೇನೆಂದರೆ, ನನ್ನನ್ನು ಈ ಮನೆಗೆ ತಂದು ದೇವರು ಹಾಕಿದ್ದಾನೆ, ಈ ವ್ಯಕ್ತಿಯ ಜೀವಿತದಲ್ಲಿ ನಾನು ಬಂದಿದ್ದೇನೆ, ನನ್ನಂಥವನ ಜೀವಿತದಲ್ಲಿ ಇಂಥ ಕಟಕನು, ಇಂಥ ಕಠಿಣನು, ಇಂಥವರು ಬಂದಿದ್ದಾರೆ, ಎಲ್ಲ ನನ್ನ ತಲೆ ಬರಹ, ಎಲ್ಲ ನನ್ನ ಕರ್ಮ ಅಂತಾರೆ. ದೇವಜನವೇ, ಸಹೋದರಿ, ಇವತ್ತು ನೀವು ಅದೇ ರೀತಿಯಲ್ಲಿ ಇದೇನು ನಡೀತಾ ಇದೆಯೋ, ಏನಾಗ್ತಾ ಇದೆಯೋ, ಇದೆಲ್ಲ ನನ್ನ ಕರ್ಮ ಅಂತ ಇದ್ದೀರಾ, ಇದೆಲ್ಲ ನನ್ನ ತಲೆ ಬರಹ ಅಂತೀರಾ, ಇದೆಲ್ಲ ನನಗೆ ದೇವರ ಶಾಪ ಅಂದುಕೊಳ್ತಾ ಇದ್ದೀರಾ? ಒಂದು ನಿಮಿಷ ನಿಲ್ಲಿ, ದೇವರ ವಾಕ್ಯವನ್ನು ಆಲಿಸಿರಿ. ವಾಕ್ಯದಲ್ಲಿರುವ ಮರ್ಮಗಳನ್ನು, ಸತ್ಯಾಂಶಗಳನ್ನು ಸ್ವಲ್ಪ ಕೇಳಿಸಿಕೊಳ್ಳಿ, ಆಮೇಲೆ ಈ ಮಾತನ್ನು ತೀರ್ಮಾನಿಸಿರಿ. ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ನಾವೇ ದೂಷಿಸಿಕೊಳ್ಳುತ್ತಿರುತ್ತೇವೆ. ನನ್ನಂಥವಳಿಗೆ ಹಿಂಗೆ ಆಗಬೇಕು, ನನ್ನಂಥವನಿಗೆ ಹಿಂಗೆ ನಡೆಯುತ್ತೆ, ನನ್ನ ತಲೆ ಬರಹ ಅಷ್ಟೆ ಅಲ್ವಾ? ನನ್ನ ತಲೆಯಲ್ಲಿ ಬರೆದಿರೋದು ಇಷ್ಟೇ, ಅನುಭವಿಸಬೇಕು, ನೋವು ಪಡಬೇಕು, ಬಾಧೆ ಪಡಬೇಕು, ಕಷ್ಟಪಡಬೇಕು ಅನ್ನೋದು ಬರೆದಿಟ್ಟಿದೆ ಅಂತ ನೀವು ಅಂದುಕೊಳ್ತಾ ಇದ್ದೀರಾ?
ಸ್ವಲ್ಪ ಈ ವಾಕ್ಯವನ್ನು ಕೇಳಿಸ್ಕೊಂಡು ನೋಡಿ. ಅನೇಕರಿಗೆ ವಾಕ್ಯ ಕೇಳಿಸ್ಕೊಳ್ಳೋದು ಕಷ್ಟ ಅಲ್ವಾ? ಹಾಡು ಕೇಳಿಸ್ಕೊಳ್ಳೋದು ಸುಲಭ. ದೇವಜನ ಇಲ್ಲಿ ಹೇಳ್ತಾ ಇದೆ, ಇದೇ ನಿಮ್ಮ ವಿಷಯದಲ್ಲಿ ಕ್ರಿಸ್ತೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಹಾಗಾದರೆ ಲೋಕದ ಜನರು ಹೇಳೋದು ಇದು ನನ್ನ ಕರ್ಮ, ನನ್ನ ತಲೆ ಬರಹ, ಇದು ನನ್ನ ಎಲ್ಲ ದುರಾದೃಷ್ಟ, ಇದು ನನ್ನ ಶಾಪ, ಇಂಥದ್ದು ನಡೀತಾ ಇದೆ, ಇಂಥವರು ಬಂದಿದ್ದಾರೆ, ಈ ಊರಿಗೆ ಬಂದಿದ್ದೇನೆ. ಆದರೆ ದೇವರ ವಾಕ್ಯ ನಿಮಗೂ ನನಗೂ ಒಂದು ಧೈರ್ಯದ ಮಾತು ಹೇಳ್ತಾ ಇದೆ. ಕೆಲವರು ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡಿ ತಾನೇ ತೀರ್ಮಾನ ಮಾಡಿದ್ದೀವಿ, ದೇವರಲ್ಲಿ ಇಟ್ಟು ತಾನೇ ಮಾಡಿದ್ದೀವಿ, ದೇವರ ಚಿತ್ತವನ್ನು ಕೇಳಿ ತಾನೇ ಪಾಸ್ಟರ್ ಹತ್ರ ಮಾಡಿದ್ದೀವಿ, ಪಾಸ್ಟ್ರುಗಳು ತುಂಬ ಜನ ಮದ್ದು ತಾನೇ ಪ್ರೇಯರ್ ಮಾಡಿದರು, ಮತ್ತು ಯಾಕೆ ಡಿವೋರ್ಸ್ಗೆ ಹೋಗ್ತಾ ಇದ್ದಾರೆ, ಯಾಕೆ ಕೆಲಸ ಸಿಗ್ತಾ ಇಲ್ಲ, ಯಾಕೆ ಇನ್ನೂ ಮದುವೆ ಆಗ್ತಾ ಇಲ್ಲ, ಯಾಕೆ ಗರ್ಭಫಲ ಸಿಗ್ತಾ ಇಲ್ಲ, ಯಾಕೆ ನನ್ನ ಪಾಸ್ಟ್ರ್ ಬಂದು ತಾನೇ ಪ್ರೇಯರ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಯಾಕೆ ನನ್ನ ಬಿಸ್ನೆಸ್ಸಲ್ಲಿ ಉನ್ನತಿ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ಯೋಚನೆ ಮಾಡಿ ಕೊನೆಗೆ ಎಲ್ಲ ನನ್ನ ಕರ್ಮ ಅಂತ ನೀವು ಅಂದುಕೊಳ್ಳುತ್ತಾ ಇರಬಹುದು. ದೇವಜನವೇ, ಯೇಸು ಸ್ವಾಮಿ ಈ ಶಿಲುಬೆಯ ಮರಣದ ದಿನಗಳಲ್ಲಿ ಆತನು ಏನು ಮಾಡ್ತಾನೆ? ದೇವರನ್ನು ಇದೇ ಪ್ರಶ್ನೆ ಕೇಳ್ತಾನೆ, ದೇವರೇ, ಇದು ನಿನ್ನ ಚಿತ್ತನಾ? ಈ ನಿನ್ನ ಚಿತ್ತ ಆದರೆ ಈ ಪಾತ್ರೆಯನ್ನು ತೆಗೆದುಹಾಕು ಅಲ್ವಾ? ಹೇಗೂ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತಾನೇ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಬಿಡು. ಈ ಸಮಸ್ಯೆ, ಈ ಹೋರಾಟ, ಈ ವಿರೋಧ ನನ್ನಿಂದ ತೆಗೆದುಬಿಡು. ಅನೇಕ ಸಂದರ್ಭದಲ್ಲಿ ದೇವಜನವೇ, ನೀವು ನಾನು ಯೋಚಿಸುವುದು ಕೇಳುವುದು ದೇವರ ಹತ್ರ ಇದೆ. ದೇವರೇ, ಈ ಕಷ್ಟ ಬೇಡ, ಈ ವ್ಯಕ್ತಿ ಬೇಡ, ಈ ಸಮಸ್ಯೆ ಬೇಡ, ಈ ಕಾರ್ಯ ಬೇಡ. ನಾವು ಹೇಳ್ತೀವಿ ದೇವರಿಗೆ, ಇದು ಬೇಡ, ಅದು ಬೇಡ, ಅದು ಬೇಡ. ನನಗೆ ಯಾವುದು ಇಷ್ಟ ಇಲ್ವೋ ಅದೇ ನಡೀತದೆ, ಯಾವುದು ಬೇಡ ಅಂತೀನೋ ಅದೇ ಸಿಗ್ತದೆ. ನನಗೆ ಯಾಕೆ ಹೀಗೆ ನಡೆಯುತ್ತದೆ? ನನಗೆ ಯಾಕೆ ನಡೆಯುತ್ತದೆ? ಕೆಲವು ಸಂದರ್ಭದಲ್ಲಿ ಅಂದುಕೊಳ್ಬೋದು, ಕೆಲವರು ಕೇಳಿದ್ದಾರೆ, ಪಾಸ್ಟರ್ ಅಲ್ವಾ ನೀವು, ಯಾವಾಗಲೂ ಪ್ರೇಯರ್ ಮಾಡ್ತೀರಲ್ವ, ನಿಮಗೇ ನೋಡ್ರಿ ಹೀಗೆ, ನಿಮಗೆ ಅದರಲ್ಲೇ ಅದೇ ನೋಡ್ರಿ ನಿಮಗೆ. ದೇವಜನವೇ, ಹೋರಾಟಗಳು ಪ್ರಯಾಸಗಳು ಬರುವಾಗ ನಾವು ನಿಜಾನೇ ಇದೇನೋ ನನ್ನ ಎಲ್ಲ ಇದು ಅಂದುಕೊಳ್ಳುವುದಕ್ಕಿಂತ ಅನೇಕ ಕಾರ್ಯಗಳನ್ನು ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡೋಣ. ಈಗ ಹೊರಗಿನ ಒಳಗಿನ ಅನೇಕ ದೇವರ ಚಿತ್ತಗಳಿರಬಹುದು. ಈಗ ನಾನು ಹೇಳಿದ ಹಾಗೆ ಪಾಸ್ಟ್ರು ಒಂದು ಪ್ರೇಯರ್ ಮಾಡಿದ್ರು, ಪಾಸ್ಟ್ರೇ ಸಂಬಂಧ ನೋಡಿದ್ದು, ಪಾಸ್ಟ್ರೇ ಕೋರ್ಸ್ ಮಾಡು ಅಂದಿದ್ದು, ನಮ್ಮ ಚರ್ಚೋರೇ ಇದನ್ನು ಇದ್ದು ನಡೆಸಿದ್ದು, ಇದೆಲ್ಲ ಮಾಡಿದರು. ಆದರೂ ಏನು ನನ್ನ ತಲೆ ಬರಹ ಕರೆಕ್ಟಾಗಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ ಅಲ್ವಾ? ಈ ರೀತಿಯಾಗಿ ಮಾತಾಡುವಂಥ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇರ್ತೇವೆ. ಆದರೆ ದೇವರು ಒಬ್ಬ ದೇವಭಕ್ತನಾಗಿರುವ ವಿಶ್ವಾಸದಲ್ಲಿರುವಂಥ ನಿನ್ನ ಕುರಿತು ನನ್ನ ಕುರಿತು ದೇವರು ಹೇಳ್ತಾ ಇದ್ದಾರೆ. ಒಂದು ಹಾಡು ನನಗೆ ಇಷ್ಟವಾದಂಥ ಹಾಡು, ನಾನು ಅನೇಕ ಸಾರಿ ಹಾಡಿದ್ದೇನೆ. ಈಗ ನನಗೆ ಹಾಡಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಕಷ್ಟಗಳ ಕಹಿಯಾದ ನೀರಿನ ಪಾತ್ರೆಯ ನನ್ನ ಕೈಯಲ್ಲಿ ಕುಡಿಯಲು ನೀನು ಕೊಟ್ಟರೆ ಅಲ್ವಾ, ಪ್ರಶ್ನೆ ಹಾಕದೆ ತೆಗೆದು ಕುಡಿಯಲು ಅಲ್ವಾ, ಅದು ಸ್ವರ ಬರ್ತಾ ಇಲ್ಲ. ನಿನ್ನ ಆತ್ಮ ನನಗೆ ಕೊಡು ದೇವ ಅಂತ ಕೇಳ್ತದೆ. ಕಷ್ಟಗಳ ಕಹಿಯಾದ ನೀರಿನ ಪಾತ್ರೆಯ ನನ್ನ ಕೈಯಲ್ಲಿ ನೀನು ಕೊಟ್ಟರೆ ಪ್ರಶ್ನೆ ಹಾಕದೆ ತೆಗೆದು ಕುಡಿಯಲು ಅಲ್ವಾ, ನಿನ್ನ ಕೃಪೆ ನನಗೆ ಕೊಡು ದೇವ ಅಂತ ಹೇಳ್ತದೆ. ಕೆಲವು ಸಾರಿ ದೇವರು ಈಗೋ ಮಕ್ಕಳಿಗೆ ಕೊಡ್ತಾರಲ್ವ ಮನೆಯಲ್ಲಿ, ಏನಂತ, ಅಮ್ಮ ಇದು ಸ್ವಲ್ಪ ಕಹಿ ಇರ್ತದೆ, ಕುಡಿದು ಬಿಡು ಒಳ್ಳೆಯದು. ಜ್ವರ ಬಂದಾಗ, ಇಲ್ಲ ನನ್ನ ಬಾಯೆಲ್ಲ ಕೆಟ್ಟೋಗಿದೆ, ಕಹಿಯಾಗಿದೆ, ಏನು ತಿಂದರು ಏನು ಕುಡಿದ್ರು ಕಹಿಯಾಗಿದೆ ಅಲ್ವಾ. ನೆನ್ನೆ ನನ್ನ ಮಗ ಹೇಳ್ತಾ ಇದ್ದ, ಸ್ವಲ್ಪ ಹುಷಾರಿಲ್ಲದೆ ಜ್ವರ, ಡ್ಯಾಡಿ ನಂದು ಟೇಸ್ಟ್ಲೆಸ್ ಟಂಗ್ ಆಗಿಬಿಟ್ಟಿದೆ, ನನ್ನ ಟಂಗು ರುಚಿ ಇಲ್ದಿರ ಆಗಿಬಿಟ್ಟಿದೆ.
ಹೌದು, ಟೇಸ್ಟ್ಲೆಸ್ ಆಗಿಬಿಟ್ಟಿದೆ. ಕೆಲವು ಸಾರಿ ದೇವರು ಕಹಿಯಾದ ನೀರಿನ ಪಾತ್ರೆ ಕೊಡ್ತಾರೆ. ಯೇಸು ಸ್ವಾಮಿಯ ಜೀವಿತದಲ್ಲಿ ಕಹಿಯಾದ ಪದಾರ್ಥಗಳನ್ನು ಕೊಟ್ಟ ಹಾಗೆ, ಅದಿಷ್ಟಪಡದಂಥ ಕಾರ್ಯಗಳು ಬಂದ ಹಾಗೆ ನಿಮ್ಮ ನನ್ನ ಜೀವಿತದಲ್ಲಿ ಕೂಡ ಬರುತ್ತವೆ. ಖಂಡಿತ ಬರುತ್ತದೆ, ಇಲ್ಲ ಅಂತಲ್ಲ. ಯಾವತ್ತೂ ನಮ್ಮ ಜೀವಿತ ಸುಖದ ಸುಪ್ಪತ್ತಿಗೇನೂ ಅಲ್ಲ. ಅದೇನು ಹೇಳ್ದಲ್ಲ, ಬೆಡ್ ಆಫ್ ರೋಸಸ್ ಅಲ್ಲ. ಒಳ್ಳೆಯದೇ ಎಲ್ಲ ನಡೆಯಲ್ಲ. ಎಲ್ಲ ಅನೇಕವು ನೆಗೆಟಿವ್ ನಡೀತವೆ, ಕೆಲವೊಂದು ಮಾತ್ರ ಪಾಸಿಟಿವ್ ನಡೀತವೆ. ಆದರೆ ದೇವರೇ, ಏನನ್ನೂ ನೀನು ಕೊಡುತ್ತೀಯೋ, ಏನನ್ನೂ ಅನುವು ಮಾಡಿಕೊಡುತ್ತೀಯೋ ಅದನ್ನು ನಾನು ಮಾಡುವುದಕ್ಕೆ ನನಗೆ ಸಹಾಯ ಮಾಡಿರಿ ಎಂದು ಕೇಳಿಕೊಳ್ಳಬೇಕು. ದೇವಜನವೇ, ಈ ಒಂದು ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅನೇಕ ಕಾರ್ಯಗಳನ್ನು ಇಲ್ಲಿ ಹೇಳುತ್ತಿರುವಾಗ ನಾನು ಸ್ವಲ್ಪ ಹಿಂದಕ್ಕೆ ಹೋಗಿ, ದೇವರೇ, ಮೊದಲು ಒಂದು ಕ್ರಿಸ್ತಿಯನಾಗಿ ನನ್ನಲ್ಲಿ ನಿನ್ನ ಚಿತ್ತ ಏನು ಅಂತ ಕೇಳುವಾಗ ಕೆಲವು ವಿಷಯಗಳು ಆಮೇಲೆ ಹೇಳುತ್ತೇನೆ, ಬಹಳ ಪ್ರಾಮುಖ್ಯವಾದವುಗಳು. ಮೊದಲನೇದಾಗಿ ನೀವು ಇದೇ ದೇವರ ಚಿತ್ತ ಅಂತ ಇದೆಯಲ್ಲ, ಈ ವಾಕ್ಯದಲ್ಲಿರೋದು ಮೊದಲೇನೋ ನೋಡೋಣ. ಮೊದಲನೇದು 12ನೇ ವಾಕ್ಯದಿಂದ 12-13ನೇ ವಾಕ್ಯದಲ್ಲಿ ನೀವು ಓದ್ರಿ, ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮೊಳಗೆ ಸಮಾಧಾನ ಇರಲಿ. ಈ ಎರಡೂ ವಾಕ್ಯಗಳು ಏನಂತ ಹೇಳ್ತಾ ಇದೆ ಅಂದರೆ, ನಿಮ್ಮ ಮೇಲೆ ಮುಖ್ಯಸ್ಥರಾಗಿರುವ ಆತ್ಮೀಕ ನಾಯಕರೊಂದಿಗೆ ಒಳ್ಳೆಯ ಸಂಬಂಧವಿರಬೇಕು, ಇದೇ ದೇವರ ಚಿತ್ತ. ಕೆಲವು ಸಾರಿ ಸೇವಕರು ಗದರಿಸಿ ವಾಕ್ಯ ಹೇಳುವಾಗ, ನೀವು ಮಾಡ್ತಾ ಇರೋದು ತಪ್ಪು ಎಂದು ಹೇಳಿದಾಗ ಪರ್ಸ್ನಲ್ ಆಗಿ ಕೇಳಬಾರ್ದು, ಮುಖ ನೋಡಿ ನೀವು ಅಂತ ಹೇಳಿಲ್ಲ. ವಾಕ್ಯ ಹೇಳುವಾಗ ದೇವರ ವಾಕ್ಯ ನಿಮ್ಮಲ್ಲಿ ಕೆಲವರು ಇದನ್ನು ಮಾಡುತ್ತಿರಬಹುದು. ಅಂದರೆ ದೇವರು ಯಾರಿಗೆ ಮಾತಾಡಬೇಕು ಮಾತಾಡ್ತಾರೆ. ದೇವಜನವೇ, ಅದರ ಅರ್ಥ ಗದರಿಸುವಾಗ, ಎಚ್ಚರಿಸುವಾಗ, ತಿಳಿಸುವಾಗ ನಾವು ಆ ನಾಯಕರೊಂದಿಗೆ, ಅಂದರೆ ದೇವರ ಚಿತ್ತ ಏನು ಗೊತ್ತಾ, ಆತ್ಮೀಕ ನಾಯಕರುಗಳ ದೈವಿಕ ಸಲಹೆಗಳಿಗೆ. ನೋಡಿ, ಕೆಲವರು ಸುಮ್ಮನೆ ಮಾನುಷಿಕ ಸಲಹೆಗಳನ್ನು ಕೊಡ್ತಾರೆ. ನಾನೇ ಆಗಿರ್ಬೋದು, ನಿಮ್ಮ ಪಾಸ್ಟ್ರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಾನುಷಿಕ ಸಲಹೆಗಳನ್ನು ಕೊಟ್ಟರೆ ತಪ್ಪು. ದೈವಿಕ ಸಲಹೆಗಳನ್ನು ಕೊಡುವ ದೈವ ಜನರೊಟ್ಟಿಗೆ ಒಳ್ಳೆಯ ಸಂಬಂಧವಿರಬೇಕು, ಅದೇ ದೇವರ ಚಿತ್ತ ಅಂತೆ. ಅರ್ಥ ಆಯ್ತಾ? ಅದಿಲ್ಲಿ ಹೇಳ್ತಾ ಇರೋದು, ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕು. ಕಾಲಿಗೆ ಬೀಳೋದಲ್ಲ, ದೊಡ್ಡ ದೇವರುಗಳ ಥರ ಪೂಜಿಸೋದಲ್ಲ, ಬಟ್ ರೆಸ್ಪೆಕ್ಟ್. ಅದೇ ದೇವ್ರ ವಾಕ್ಯ ಹೇಳ್ತಾ ಇರೋದೇನೆಂದರೆ, ಒಂದು ಒಳ್ಳೆ ರಿಲೇಷನ್ಶಿಪ್ ಅದು ಇರುವುದು ಬಹಳ ಮುಖ್ಯ ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಎರಡನೆಯದಾಗಿ ಇಲ್ಲಿ ಹೇಳ್ತಾ ಇದ್ದೀನೆಂದರೆ, ಸಭೆಯೊಟ್ಟಿಗೆ ಐಕ್ಯಮತ್ಯದಿಂದಿರುವುದು ದೇವರ ಚಿತ್ತ. ಸಭೆಯ ನಾಯಕರೊಂದಿಗೆ, ಎರಡನೆಯದು ಸಭೆಯೊಂದಿಗೆ ಐಕ್ಯಮತ್ಯದಿಂದಿರುವುದು ದೇವರ ಚಿತ್ತ. ಇದೇ ಮೊದಲ ಥೆಸಲೋನಿಕ 5:14-15 ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರ ಹಿತವನ್ನು ಮಾಡಿಕೊಳ್ಳುವುದರಂತೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಕೆಲವು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಈ ಸೀಸನ್ನಲ್ಲಿ ಸಭೆಗಳಿಗೂ ಹೋಗ್ತೀವಿ, ಸಭೆಗಳ ಸೇವಕರೊಟ್ಟಿಗೂ ಹಿರಿಯರೊಟ್ಟಿಗೂ, ಅಂದರೆ ಪಾದ್ರಿಯರೊಟ್ಟಿಗೂ ಫಾಸ್ಟ್ರೊಟ್ಟಿಗೂ ಒಂದು ಒಳ್ಳೆಯ ಸಂಬಂಧ ನಮಗಿರೋದಿಲ್ಲ. ಬಂದೆ ಪುಟ್ಟ ಓದೆ ಪುಟ್ಟ ಅನ್ನುವಂಥ ಹಿಂದ್ಗಡೆ ಕೂತ್ಕೊಂಡ್ರು ಹಿಂದ್ಗಡೆನೇ ಹೋಗೋದು ಒಳ್ಳೆಯದಲ್ಲ. ನಿಮ್ಮ ಏನೇ ಕಷ್ಟ ಪ್ರಯಾಸ ಇದ್ದರೂ ಸೇವಕರಿಗೆ ತಿಳಿಸಿ ಹೋಗಬೇಕು. ಅದು ಕಷ್ಟ ಇರುವಾಗ ಹೇಳ್ಬಿಟ್ಟು ಹೋಗ್ತಾರೆ, ಸುಖಕ್ಕೆ ಹೇಳ್ಬಿಟ್ಟು ಹೋಗಲ್ಲ. ಹಾಗಲ್ಲ ನೋಡಿ, ಆಲೋಚನೆ ಮಾಡಿರಿ. ನಾವು ಪಾಸ್ಟ್ರು ನಮಗೆ ಫೋನೇ ಮಾಡಲ್ಲ, ಪಾಸ್ಟ್ರು ಫೋನೇ ಎತ್ತಲ್ಲ, ಅಷ್ಟಕ್ಕೆ ಫೋನ್ ನಂಬರ್ ಯಾಕೆ ಕೊಡಬೇಕು ಇವರು?
ಈ ರೀತಿಯಾಗಿ ಇಲ್ಲ ಸಭೆಯಲ್ಲಿ ಯಾಕೆ ಇವರು ಇರೋದೇನಕ್ಕೆ, ಈ ಥರ ಎಲ್ಲ ಮಾಡೋದು ಸುಲಭನೇ. ಆದರೆ ಅವ್ರು ಯಾರಿಗಾದರೂ ಹುಷಾರಿಲ್ಲ ಅಂದರೆ ರಾತ್ರಿಗಳಲ್ಲಿ ಎದ್ದೋಗಬೇಕು, ಫೋನುಗಳು ಮಾಡಬೇಕು, ಎಷ್ಟೋ ಜನರನ್ನು ನೋಡಬೇಕಾಗಿರುತ್ತೆ. ನಾವೇ ಅವರನ್ನು ವಿಚಾರಿಸ್ಕೊಳ್ಬೇಕಾಗ್ತದೆ. ಮುಖ್ಯವಾದ ವಿಚಾರ ಮುಂದೆ ಇದೆ, ಅದನ್ನು ಬಿಟ್ಟು ಹೋಗಬೇಡಿ. ಈಗ ಇದನ್ನು ನಾವು ಮಾಡುವುದು ಒಂದು ಕ್ರಿಸ್ತಿಯ ಜೀವಿತದಲ್ಲಿ. ಮೊದಲ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆಯ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಕೆಲವು ಸಾರಿ ಸಭೆಯಲ್ಲಿ ನಿಮ್ಮನ್ನು ರೇಗಿಸುವವರು, ನಿಮ್ಮನ್ನು ಕೀಳಾಗಿ ನೋಡುವವರು, ನೀನೇನೂ ಅಲ್ಲ, ನೀನೇನು ಕೊಟ್ಟಿಲ್ಲ, ನೀನು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಇನ್ನು ಕೆಲವು ಸಾರಿ ಈ ಒಂದು ಲೆಂಟ್ ಸೀಸನ್ನಲ್ಲಿ ಯಾವುದಾದ್ರೂ ಒಂದು ವಾಕ್ಯವನ್ನು ಚೆನ್ನಾಗಿ ಹೇಳಿಬಿಟ್ರೆ, ನಾನು ಹೇಳಿದ್ದೀನಿ ಇವರೆಲ್ಲ ವೇಸ್ಟು, ನೋ ಹೇಳಬಾರ್ದು, ಅಂದುಕೊಳ್ಳಬಾರ್ದು ಆ ಮಾತು. ದೇವರೇ ನನಗೆ ಕೊಟ್ಟ ಸದವಕಾಶಪ್ಪ ಅಂತ ತಗ್ಗಿಸಿಕೊಳ್ಳಬೇಕು. ಕೆಲವು ಸಾರಿ ಪಾಸ್ಟ್ರು ಕೆಲವ್ರನ್ನ ಆರಿಸಿಕೊಂಡು ಕೊಟ್ಟುಬಿಟ್ರೆ ಅವರೇನೋ ಸಭೆಯ ನಾಯಕರ ಥರ ಅಂದುಕೊಳ್ಳಬಾರ್ದು. ನಾಯಕನಾಗಬೇಕಾಗಿರುವವನು ಸೇವಕನಾಗಬೇಕು, ತಗ್ಗಿಸಿಕೊಳ್ಳಬೇಕು, ದೀನತೆಯಿಂದಿರಬೇಕು. ಅದಕ್ಕೆ ಅಲ್ಲಿ ಹೇಳ್ತದೆ, ಪೇತ್ರನ ಹೇಳ್ತಾ ಇದ್ದಾನೆ, ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆಯ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ದೇವಜನ ಅನೇಕ ಸಾರಿ ಅಂದುಕೊಳ್ಳುತ್ತೇವೆ, ದೇವರ ಚಿತ್ತ ಅಂದರೆ ನನಗೆ ಅದು ತೋರಿಸ್ಕೊಡ್ತಾರೆ, ಇದು ತೋರಿಸ್ಕೊಡ್ತಾರೆ. ನೋ, ನಿಮ್ಮ ಜೀವಿತದಲ್ಲಿ ಬಂದಿರುವಂಥ ವ್ಯಕ್ತಿಗಳ ಕೆಟ್ಟತನವನ್ನು ಕಟ್ಟುವುದು ದೇವರ ಚಿತ್ತ. ಅದು ನಿಮ್ಮ ಪಾಸ್ಟ್ ಆಗಿರ್ಬೋದು, ಸಭಿಕರಾಗಿರಬಹುದು, ನಿಮ್ಮ ಮನೆಯವರಾಗಿರಬಹುದು. ಅವರು ಏನು ಮಾಡ್ತಾರಂತೆ, ತಿಳಿಯದೇ ಮಾತಾಡ್ತಾರೆ. 1, ಮೂಢತ್ವದಲ್ಲಿ ಮಾತಾಡ್ತಾರೆ. 2, ಮೂಢ ಜನರ ಬಾಯನ್ನು ನೀವೇನು ಮಾಡಬೇಕು, ಒಳ್ಳೆ ನಡತೆಯಿಂದ ಕಟ್ಟಬೇಕು. ಅವರಿಗೆ ಸರಿಸಮಾನವಾಗಿ ನಿಂತುಕೊಂಡು ಗದರಿಸುವುದು, ಬೆದರಿಸುವುದು, ಬೈಯುವುದು, ಮೂತಿ ತೀರಿಸ್ಕೊಳ್ಳೋದು, ಅಸೂಯೆ ಪಡೋದು ನೋ. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ನೀವು ಅವರ ಕೆಟ್ಟ ನಡತೆಯನ್ನು ಒಳ್ಳೆ ನಡತೆಯಿಂದ ತಿದ್ದಬೇಕು. ನಿಮ್ಮ ಮನೆಯವರು, ನಿಮ್ಮ ಮನೆಯ ಪರಿಸ್ಥಿತಿಗಳು ಕೆಟ್ಟತನದಿಂದ ಅವರು ನಿಮ್ಮನ್ನು ಬಾಧೆಪಡಿಸುವಾಗ, ಪಾಸ್ಟ್ರೇ ಎಷ್ಟಂತ ತಿದ್ದೋದು, ಎಷ್ಟಂತ ಸಹಿಸಿಕೊಳ್ಳೋದು, ಇವರು ಯಾವತ್ತಿಗೂ ಮಾರ್ಪಡಲ್ಲ. ದೇವರೇ ಬಂದರೂ ಇವರು ಮಾರ್ಪಡಲ್ಲ. ಅಷ್ಟು ಕಠಿಣ ವ್ಯಕ್ತಿಗಳು. ಆ ಮಾತು ನಾವು ಅನ್ನಬಾರ್ದು. ದೇವಜನವೇ, ಕೆಲವರು ಹೇಳ್ತಾರೆ, ಪಾಸ್ಟ್ರೇ ದೇವರು ನನ್ನನ್ನು ಇಂಥ ಕುಡುಕ ಗಂಡನ ಜೊತೆಗೆ, ಇಂಥ ಬಡವರ ಮನೆಗೆ, ಇಂಥ ಕಠಿಣ ಕ್ರೂರಿ ಮನೆಗೆ, ಇಂಥ ಗಯ್ಯಾಳಿ ಹೆಂಡತಿಯನ್ನು, ಅಲ್ವಾ, ಈ ಮಾತು ನಮ್ಮ ಚಾನಲಲ್ಲಿ ಇದುವರೆಗೂ ನಾನು ಹೇಳೇ ಇಲ್ಲ. ಇಂಥ ಗಯ್ಯಾಳಿ ಮಾತನ್ನು, ಹೆಂಡತಿಯನ್ನು, ಇಂಥ ಸ್ಟಬ್ಬನ್ ಮಕ್ಕಳನ್ನು ನನಗೆ ತನ್ನ ತಲೆಗೆ ಯಾಕೆ ದೇವರು ಕಟ್ಟಿದ್ನೋ, ಯಾಕೆ ಕೊಟ್ಟನೋ ಅಂತೀರಲ್ವ? ಅಂತೀರ ಇಲ್ವ? ಅಯ್ಯೋ, ಇಂಥ ವಯಸ್ಸಾದವ್ರನ್ನ ನನ್ನ ತಲೆ ಕಟ್ಟಿಬಿಟ್ರು, ಇಂಥ ಬಾಯಿ ಬಡಿಕೆಯನ್ನು ನನ್ನ ತಲೆ ಕಟ್ಟಿಬಿಟ್ರು ಅಲ್ವಾ? ನಾನು ಹೇಳ್ತಾರೋ, ನಾನು ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ. ಕೆಲವು ಸಂದರ್ಭದಲ್ಲಿ ನಮ್ಮ ಗಂಡ ಇಲ್ಲ ನಮ್ಮ ಹೆಂಡತಿ ಮಕ್ಕಳು ಇರುವ ವಯಸ್ಸಾದ ಅಪ್ಪ ಅಮ್ಮ, ಅತ್ತೆ ಮಾವ, ಕೆಲಸದ ಜಾಗದಲ್ಲಿ, ಓಡಾಡೋ ಜಾಗದಲ್ಲಿ, ಅಕ್ಕಪಕ್ಕ ಮನೆ ಹತ್ರ, ಅಯ್ಯೋ ಏನು ಕರ್ಮ ದೇವರೇ. ದೇವಜನವೇ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ಒಳ್ಳೆಯ ನಡತೆಯಿಂದ ಅವರ ಕೆಟ್ಟತನವನ್ನು ನೀನು ಕಟ್ಟಬೇಕು. ಅದೇ ದೇವರ ಚಿತ್ತ. ಏನಪ್ಪ ದೇವರ ಚಿತ್ತ ಅಂದರೆ, ಸಿಸ್ಟರ್ ಇದು ಮಾರ್ಚು ನೋಡಿ, ಮೇ ಜೂನ್ ತಿಂಗಳಲ್ಲಿ ನೀವೇನಿದ್ರು ನೋಡ್ತಾ ಇದ್ದೀರ ಅದು ನಡೆಯುತ್ತೆ. ನಿಮಗೊಂದು 5 ಲಕ್ಷ ಇವತ್ತು ನೋಡೋರಿಗೆ ಏಸು ನಾಮದಲ್ಲಿ ಒಂದು 10 ಗ್ರಾಮ್ ಬಂಗಾರ ಸಿಗ್ತದೆ. ಇನ್ನು 3 ತಿಂಗಳಲ್ಲಿ ಕಾರ್ ಕೊಂಡ್ಕೊಳ್ತೀರ. ಈ ಮಾತುಗಳೆಲ್ಲ ದೇವ್ರ ಚಿತ್ತ ಅಲ್ಲ. ಅದೆಲ್ಲ ನಾವು ತಿಳ್ಕೊಳ್ಬೇಕಾಗಿರೋದು. ನಾವು ಮಾಡಬೇಕಾದ ಕ್ರಿಯೆಗಳಲ್ಲಿಯೇ ಆಶೀರ್ವಾದ ಇರುತ್ತದೆ. ದೇವರು ಹೇಳ್ತಾನೆ, ನೀನು ಹೋಗುವ ಪ್ರಾರ್ಥಿಸುವ ಸ್ಥಳದಲ್ಲಿ, ನಿನ್ನ ಆಲೋಚನೆ ತೆಗೆದುಕೊಳ್ಳುವ ವ್ಯಕ್ತಿ ಹತ್ರ, ನಿನ್ನ ಜೊತೆಗೆ ಇರುವಂಥ ವ್ಯಕ್ತಿಯೊಟ್ಟಿಗೆ ನಿನ್ನ ಸಂಬಂಧ,
ನಿನ್ನ ಜೀವಿತ ಹೇಗಿದೆ? ದೇವರು ಕೇಳ್ತಾ ಇರೋದು, ಹೇಗಿದೆ ನಿನ್ನ ಸಂಬಂಧ? ಅದನ್ನು ನೀನು ಸರಿಪಡಿಸಿಕೋ, ಮುಂದಿನ ಕಾರ್ಯವನ್ನು ನಾನು ಸರಾಗ ಮಾಡುತ್ತೇನೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಮುಂದಿನ ಕಾರ್ಯವನ್ನು ನಾನು ಸರಾಗ ಮಾಡ್ತೇನೆ. ಪ್ರಿಯ ದೇವಜನರೇ, ಅಲ್ಲಿ ಹೇಳ್ತಾ ಇರೋದು, ನಾವು ಮೂಢ ಜನರ, ತಿಳಿಯದೇ ಮಾತನಾಡುವವರ ಕಾರ್ಯಗಳನ್ನು ನಾವು ಕಟ್ಟಬೇಕೆಂಬುದು ದೇವರ ಚಿತ್ತ. ಆನಂತರ ಹೇಳ್ತಾ ಇದೆ ಅದರ 16, 17, 18ನೇ ವಾಕ್ಯ, ವೈಯಕ್ತಿಕ ಆಧ್ಯಾತ್ಮಿಕ ಶಿಸ್ತಿನಲ್ಲಿರುವುದು ದೇವರ ಚಿತ್ತ. ಕೆಲವು ಸಂದರ್ಭಗಳಲ್ಲಿ ನಾವು ನಮ್ಮ ವೈಯಕ್ತಿಕ ಪರ್ಸನಲ್ ಜೀವಿತವನ್ನು, ಪರ್ಸನಲ್ ಸ್ಪಿರಿಚುವಲ್ ಜೀವಿತವನ್ನು ನಾವು ನೋಡಿಕೊಳ್ಳಲ್ಲ. ನಮ್ಮ ಕಣ್ಣು ಯಾವಾಗೂ ಆ ಕಡೆ ಈ ಕಡೆ, ಅವರು ಇವರು. ನಮ್ಮ ಕಣ್ಣು ಯಾವಾಗೂ ಪಕ್ಕದವರ ತಟ್ಟೆ, ಪಕ್ಕದವರ ಮನೆ, ಪಕ್ಕದವರ ಬಟ್ಟೆ, ಪಕ್ಕದವರ ಜೀವಿತ. ನೋ, ದೇವರ ಚಿತ್ತ ಏನು ಗೊತ್ತಾ? ಪರ್ಸನಲ್ ಸ್ಪಿರಿಚುವಲ್ ಎಡಿಫಿಕೇಶನ್. ನಿನ್ನ ವೈಯಕ್ತಿಕ ಆತ್ಮೀಕ ಜೀವಿತದ ಉನ್ನತಿಯೇ ದೇವರ ಚಿತ್ತ. ವಾಕ್ಯ ಮೊದಲ ಥೆಸಲೋನಿಕ 5, 16, 17, 18, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಎಲ್ಲರೂ ಈ ಕಾರ್ಯಗಳನ್ನು ಹೇಳುತ್ತಾರೆ, ಆದರೆ ಇಂದಿನ ಸಭಾನಾಯಕರು, ಸಭಿಕರು ಕೆಟ್ಟವರ ಕಾರ್ಯಗಳು ಹೇಳಲ್ಲ. ಇದೇ ಏನಂದರೆ, ಮೊದಲನೇದು ಯಾವಾಗಲೂ ಬಿ ಹ್ಯಾಪಿ, ಬಿ ಪಾಸಿಟಿವ್ ಅಲ್ವಾ? ಎಲ್ಲರೂ ಹೇಳ್ತಾರೆ ಬಿ ಪಾಸಿಟಿವ್. ಆಮೇಲೆ ಹೇಳ್ತದೆ ಆಲ್ವೇಸ್ ಬಿ ಪ್ರೇಯಿಂಗ್, ಎಡಬಿಡದೆ ಪ್ರಾರ್ಥನೆ ಮಾಡು. ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ಗಾಡ್, ಯಾವಾಗಲೂ ಕೃತಜ್ಞತಾ ಸ್ತುತಿ ಮಾಡ್ತಾ ಇರು. ಇದೇ ದೇವರ ಚಿತ್ತ. ಸಾಧ್ಯನಾ? ನಮ್ಮನ್ನು ಕೆಲವರು ನೋಯಿಸ್ತಾ ಇದ್ದರೆ, ನಮಗೆ ಬಾಧೆ ಆಗ್ತಾ ಇದ್ದರೆ, ಅಯ್ಯೋ ನನ್ನ ಕರ್ಮ ಅಂತೀವೋ ಹೊರತು, ಇಲ್ಲ ಸಂತೋಷವಾಗಿರೋಣ, ಇಲ್ಲ ಪ್ರೇಯರ್ ಮಾಡೋಣ, ಇಲ್ಲ ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಸಾಧ್ಯನಾ? ದೇವರೇ, ಇನ್ನೂ ಎಂಥ ಜೀವಿತನೋ ಇದೆ. ಯಾವುದೋ ಕೆಟ್ಟ ಗಂಡ, ಅನೈತಿಕತೆ ಇರುವಂಥವನು, ಕುಟುಂಬದಲ್ಲಿ ಮಾತು ಕೇಳದೇ ಇರುವಂಥ ಮಗಳು, ಕುಟುಂಬದಲ್ಲಿ ಹಾಗೆ ಹೀಗೆ. ಅಪ್ಪ, ಏನೋ ನೀನು ನನ್ನ ಜೀವಿತವನ್ನು ಹೀಗೆ ಮಾಡಿಬಿಟ್ಟಿದೀಯ. ಆದರೂ ನನಗಿಂತ ಭಯಂಕರವಾದಂಥ ಕುಟುಂಬಗಳಿದ್ದಾವೆ. ಆದ್ದರಿಂದ ನೀನು ನನಗೆ ಕೊಟ್ಟ ಜೀವಿತಕ್ಕಾಗಿ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ, ನಾನು ಪ್ರೇಯರ್ ಮಾಡ್ತೀನಿ. ಇದನ್ನು ನಾವು ಮಾಡ್ತೀವಾ? ನೋ. ನನ್ನ ಕರ್ಮ ಎಲ್ಲ, ನನ್ನ ತಲೆಬರಹ ಎಲ್ಲ ನನ್ನ ಮೇಲೆ ದೇವರು ಹಾಕ್ಬಿಟ್ಟಿದ್ದಾನಪ್ಪ. ಬೇಡ ದೇವಜನವೇ. ಹಿಂಸೆ, ನೋವು, ಕಷ್ಟ, ಪ್ರಯಾಸ ದೇವರು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆಂದರೆ ದೇವರಿಗೆ ಗೊತ್ತಿಲ್ಲ ಅಂತಲ್ಲ. ಎಲ್ಲ ದೇವರ ಚಿತ್ತ ಪ್ರಕಾರನೇ ಮಾಡಿದ್ವು ಅಲ್ವ? ಮತ್ತೆ ಯಾಕೆ ಈ ವೇದನೆ? ಯಾಕೆ ಈಗ ನಡೀತಾ ನನ್ನ ಮಗಳ ಜೀವಿತದಲ್ಲಿ, ಮಗನ ಜೀವಿತದಲ್ಲಿ, ನಾನು ಮಾಡೋ ಬಿಸ್ನೆಸ್ಸಲ್ಲಿ ಅಂತ ಯೋಚನೆ ಮಾಡಬೇಡ್ರಿ. ಬದಲಾಗಿ ಬಿ ಹ್ಯಾಪಿ, ಬಿ ಪ್ರೇಯಿಂಗ್, ಬಿ ಥ್ಯಾಂಕಿಂಗ್ ಗಾಡ್. ಇದು ದೇವರ ಚಿತ್ತ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರದಲ್ಲಿ ಹೇಳ್ತಾ ಇರೋದು ಇದೇ ದೇವರ ಚಿತ್ತ. ಎಫೆಸ 5:20 ಹೇಳುತ್ತದೆ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಎಂದು ಹೇಳುತ್ತಾ ಇದೆ. ನಾವೇನು ಮಾಡಬೇಕಂತೆ? ನಾವು ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಸ್ತುತಿ ನಿಮ್ಮ ಸ್ಥಿತಿಯನ್ನು ಮಾರ್ಪಡಿಸುತ್ತದೆ. ಆದರೆ ಅಯ್ಯೋ ನನ್ನ ಜೀವನ, ಅಯ್ಯೋ ನಾನು ಮಾಡಿರೋದು, ಅಯ್ಯೋ ನನಗೆ ಬಂದಿರೋದು, ಅಯ್ಯೋ, ನಮ್ಮ ಜೀವನನೇ ಅಯ್ಯೋ ಆಗ್ಬಿಡ್ತದೆ. ಯೇಸು ಸ್ವಾಮಿ ಅಲ್ವಾ? ಯೇಸು ಸ್ವಾಮಿ ಎಣ್ಣೆ ಮರಗಳ ಗುಡ್ಡದಲ್ಲಿ ಕೂತುಕೊಂಡು ಮೊದಲು ಅಯ್ಯೋ ನನ್ನಿಂದ ಆಗೋದು, ಈ ಪಾತ್ರೆಯನ್ನು ತೆಗೆದು ಬಿಡಪ್ಪ ಅಂತಾನೆ. ಆದರೆ ನಂತರ ತಂದೆ, ಹೇಗೂ ನನ್ನ ಚಿತ್ತ ಅಲ್ಲಪ್ಪ, ನಿನ್ನ ಚಿತ್ತ. ಹೇಗೂ ನಿನ್ನ ಚಿತ್ತ, ಯುವರ್ ವಿಲ್, ನಿನ್ನ ಚಿತ್ತ ದೇವರೇ. ನಾವು ಆಡ್ತೀವಲ್ವ,
ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ, ನಾನೇನು ಅಲ್ಲ ನೀನಾದೆ ಎಲ್ಲ ಅಲ್ವಾ, ಎಲ್ಲ ನೀನೆಪ್ಪ. ಹಾಗಾದರೆ ದೇವಜನವೇ, ನೀವು ನಾನು ದೇವರ ಚಿತ್ತಕ್ಕೆ ಒಳಪಟ್ಟು ಆತ್ಮೀಕ ನಾಯಕರೊಂದಿಗೆ ಸಂಬಂಧ, ಸಭಿಕರೊಂದಿಗೆ ಸಂಬಂಧ ಅಲ್ವಾ, ನಮ್ಮ ಜೀವಿತದಲ್ಲಿ ಬಂದಿರುವಂಥ ಮೂಢ ಜನರು, ಕೆಟ್ಟ ಜನರ ನಡತೆಯನ್ನು ಕಟ್ಟಬೇಕೆಂಬುದು ದೇವರ ಚಿತ್ತ. ನಾವು ಬಿ ಹ್ಯಾಪಿ ಆಗಿರಬೇಕು, ಸಂತೋಷವಾಗಿರಬೇಕು, ಯಾವಾಗಲೂ ಬಿ ಪ್ರೇಯಿಂಗ್, ಯಾವಾಗಲೂ ಪ್ರಾರ್ಥಿಸ್ತಾ ಇರಬೇಕಂತಲೂ, ಬಿ ಥ್ಯಾಂಕಿಂಗ್, ಯಾವಾಗಲೂ ದೇವರನ್ನು ಸ್ತುತಿಸ್ತಾ ಇರಬೇಕಂತಲೂ ದೇವರ ಚಿತ್ತವಾಗಿದೆ. ಇನ್ನು ಕೆಲವು ವಿಷಯಗಳನ್ನು ನಾನು ಜಸ್ಟ್ ಹೇಳ್ಬಿಟ್ಟು ಹೋಗ್ತೀನಿ. ಪವಿತ್ರಾತ್ಮನ ಬಗ್ಗೆ ನಮ್ಮ ದೇವರ ಚಿತ್ತವಾಗಿದೆ. ಅದು 19, 20, 21ನೇ ವಾಕ್ಯದಲ್ಲಿ ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಈನೈಸಬೇಡಿರಿ, ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳ್ರಿ ಅಂತ ಹೇಳುವಂಥದ್ದು. ಮತ್ತು ಪವಿತ್ರ ಜೀವಿತದಲ್ಲಿರುವುದು ದೇವರ ಚಿತ್ತ, ಅದು 22ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅಂದರೆ ದೇವರ ಚಿತ್ತ ಅನ್ನುವಂಥ ಕಾರ್ಯಗಳು ಅನೇಕವಿದ್ದರೂ ಕೂಡ ಇವತ್ತು ನಾನು ನಿಮಗೆ ನೆನಪು ಮಾಡುವಂಥದ್ದು ಮುಖ್ಯವಾಗಿ 3 ಕಾರ್ಯಗಳನ್ನು. ಏನೆಂದರೆ, ಒಂದು, ಕೆಟ್ಟ ನಡತೆಯ ಕೆಟ್ಟವರ ಕಾರ್ಯಗಳನ್ನು ಒಳ್ಳೆ ನಡತೆಯಿಂದ ನಾವು ಕಟ್ಟಬೇಕು. ಆಮೇಲೆ ಬಿ ಹ್ಯಾಪಿ, ಬಿ ಪ್ರೇಯಿಂಗ್, ಬಿ ಥ್ಯಾಂಕಿಂಗ್. ಅಂದರೆ ನೀವು ಯಾವಾಗಲೂ ಸಂತೋಷವಾಗಿರ್ರಿ. ಪೌಲನು ಸರಪಣಿಗಳಲ್ಲಿದ್ದಾಗ, ಪೌಲನು ಸೆರೆಮನೆಯಲ್ಲಿದ್ದಾಗ, ಪೌಲನು ಯಾರೋ ಅವನನ್ನು ನೋಡದೇ ಇದ್ದಾಗ, ಅವನ ಕೊನೆಯ ಜೀವಿತ ಅವಧಿಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದೇನಲ್ಲ ಅಂತ ದುಃಖ ಪಡಲಿಲ್ಲ. ಅಪ್ಪ, ಸೆರೆಮನೆಯೋ ಅರಮನೆಯೋ, ಸಂತೋಷವೋ ದುಃಖವೋ, ಸಂತೋಷವೋ ಈನೈಕೆಯೋ, ಹಿಂಸೆಯೋ ನೋವೋ, ಯಾವುದಾದರೂ ನಿನ್ನ ಚಿತ್ತವೇ ಅಯ್ಯ ಎಂದು ನಂಬಿದನು. ಇವತ್ತು ನಮ್ಮ ಕುಟುಂಬಗಳನ್ನು ನೆನೆಸಿ, ನಮಗೆ ದೇವರು ಕೊಟ್ಟಿರುವ ಆಶೀರ್ವಾದಗಳನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಆಗ ಮಾತ್ರವೇ ನಿಮ್ಮ ಸ್ಥಿತಿಯನ್ನು ದೇವರು ಮಾರ್ಪಡಿಸುತ್ತಾರೆ. ಅಪ್ಪ, ಇಷ್ಟು ದಿನ ಎಲ್ಲ ನನ್ನ ಕರ್ಮ, ಎಲ್ಲ ನನ್ನ ತಲೆ ಬರಹ, ಎಲ್ಲ ನನ್ನ ತಲೆಯಲ್ಲಿ ಬರೆದಿರಂಗಾಗುತ್ತೆ, ಎಲ್ಲ ದೇವರ ಶಾಪ, ಎಲ್ಲ ನನಗೆ ಆಗಿರೋ ಕಾರ್ಯ ಅಂದುಕೊಳ್ಳುತ್ತಾ ಇದ್ದೆವು. ಆದರೆ ಇವತ್ತು ನಿನ್ನ ವಾಕ್ಯದಲ್ಲಿ ಅಪ್ಪ ನಿನ್ನ ಚಿತ್ತ ಅಂತ ನಮಗೆ ತಿಳಿಸ್ತಾ ಇದೆ. ದೇವರೇ, ಯಾರು ಈ ಪ್ರಾರ್ಥನೆಯನ್ನು ಕೇಳಿ ಯಾರಾದರೂ ಒಬ್ಬರಾದರೂ ನನ್ನನ್ನು ಕ್ಷಮಿಸಪ್ಪ, ಇನ್ನು ಮುಂದೆ ನಾನು ಸಂತೋಷವಾಗಿರಲಿಕ್ಕೆ ಪ್ರಯತ್ನಿಸ್ತೇನೆ, ಇನ್ನು ಮುಂದೆ ನಾನು ಪ್ರಾರ್ಥನೆಯಲ್ಲಿರ್ತೇನೆ, ಇನ್ನು ಮುಂದೆ ನಾನು ಕೃತಜ್ಞತೆ ಮಾಡುತ್ತಾ ಇರುತ್ತೇನೆ, ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸ್ತೀನಿ, ಕೆಟ್ಟತನವನ್ನು ವಿರೋಧವಾಗಿ ಬಂದರೂ ನಾನು ಎದುರಿಸ್ತೀನಿ. ಯಾಕೆಂದರೆ ನನ್ನ ಜೊತೆಗಾರನು ನೀವಾಗಿದ್ದೀರ, ನನ್ನ ಸಹಾಯಕರು ನೀವಾಗಿದ್ದೀರ. ನನಗೆ ಜಯ ಕೊಡಲಿಕ್ಕೂ ನನ್ನ ಜೊತೆಯಲ್ಲಿರಲಿಕ್ಕೂ ನೀವು ಸಿದ್ಧ ಇದ್ದೀರಾ. ಏಸಪ್ಪ, ದಯಮಾಡಿ ಯಾರೋ ನೆನೆಸಿದ ಯಾವುದೋ ಚಿತ್ತ ಅಲ್ಲ, ನಿಮ್ಮ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ. ಯಾಕೆಂದರೆ ನಿನ್ನ ವಾಕ್ಯ ಹೇಳುತ್ತದೆ, ನಾನು ನಿಮ್ಮ ಕುರಿತಾಗಿ ಮಾಡಿಕೊಂಡಿರುವ ಆಲೋಚನೆಗಳು ಹಿತದ ಆಲೋಚನೆಗಳೇ ಹೊರತು ಅಹಿತದ ಆಲೋಚನೆಗಳಲ್ಲ. ಅಪ್ಪ ದೇವರೇ, ಯೇಸುವೇ, ನಿನ್ನ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರುವಂತೆ ಮಾಡಪ್ಪ. ಈಗೋ ಆಗ ನಾವು ಪರಿಪೂರ್ಣರು, ಸಂತೃಪ್ತರು, ಸಮಾಧಾನ ಹೊಂದಿದವರು, ಸಂತೋಷವುಳ್ಳವರು, ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣರು ನಾವಾಗುತ್ತೇವೆ. ಯೇಸುವಿನ ನಾಮದಲ್ಲಿ ಅಪ ದೇಶದಲ್ಲಿ, ಪ್ರಪಂಚದಲ್ಲಿ ಅನೇಕ ಕಡೆಗಳಲ್ಲಿ ಹಿಂಸೆಗಳು, ಯುದ್ಧಗಳು ನಡೆಯುವಾಗ ನಮಗೆ ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ನಮ್ಮನ್ನು ಸುರಕ್ಷಿತವಾಗಿ ಸಮಾಧಾನವಾಗಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ನು ಬರುವ ದಿನಮಾನಗಳಲ್ಲಿ ಇವರ ಜೀವಿತದಲ್ಲಿ ತಡೆಯಾಗಿರುವ ಕೃತ್ಯಗಳನ್ನು ನಿನ್ನ ಚಿತ್ತದಂತೆ ಮಾರ್ಪಡಿಸು, ನಿನ್ನ ಉದ್ದೇಶದಂತೆ ನಡೆಸು, ನಿನ್ನ ಕರ್ತನೆ ಆಲೋಚನೆಗಳನ್ನು ಇವರಿಗೆ ಅರಿಯುವಂತೆ ಮಾಡು. ಎಲ್ಲಿಯೂ ಕೂಡ ನೆಗೆಟಿವ್ ಆಗಿರದೆ ಪಾಸಿಟಿವ್ ಆಗಿರುವುದಕ್ಕೆ ನಮಗೆ ಸಹಾಯ ಮಾಡಿರಿ.
ಅಪ್ಪ, ವಾಕ್ಯವನ್ನು ಇದುವರೆಗೂ ಕೇಳಿ ಬಲಗೊಂಡಂಥ ಈ ದೇವ ಮಕ್ಕಳಿಗೆ ಒಂದು ಸಮಾಧಾನ ಕೊಡು. ನನ್ನ ಮಗುವೇ, ಇದೇ ನನ್ನ ಚಿತ್ತ, ಇದನ್ನು ನೀನು ಅರಿತುಕೊಳ್ಳಬೇಕೆಂಬುದೇ ನನ್ನ ಚಿತ್ತ ಎಂದು ನೀನು ಇವರಿಗೆ ತಿಳಿಯಪಡಿಸಿದರೆ, ದುಃಖಿಸದೆ, ವೇದನೆ ಪಡದೆ, ಬೈದುಕೊಳ್ಳದೆ, ನಿಂದಿಸದೆ, ವಿರೋಧ ಮಾಡದೆ, ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದು ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಜ್ಞಾನ, ಶಕ್ತಿ, ಆರ್ಥಿಕವಾದಂಥ ಸಹಾಯ, ಆತ್ಮಿಕವಾದಂಥ ಅಭಿಷೇಕ, ಪವಿತ್ರಾತ್ಮನ ಸಹಾಯ ಈ ಲೋಕಯಾತ್ರೆಯಲ್ಲಿ ನೀವೇ ಅನುಗ್ರಹಿಸಿ ಇವರಿಗೆ ಕೊಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇನೆ. ಅಪ್ಪ, ನೀವು ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ನಿನ್ನ ಪವಿತ್ರಾತ್ಮನ ಕೃತ್ಯಗಳು ಅಭಿಷೇಕದೋಪಾದಿಯಲ್ಲಿ ಇವರಿಗೆ ಸಿಗಲಿ ಎಂಬುದಾಗಿ ಅದ್ಭುತನೂ ಆಶ್ಚರ್ಯಕರನು ಅತಿಶಯವಾದ ಕಾರ್ಯಗಳನ್ನು ನಮಗಾಗಿ ಮಾಡುವಾತನು, ನಮ್ಮನ್ನು ಈ ದಿನವೂ ಅನುದಿನವೂ ಪೋಷಿಸಿ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸುವಾತನಾಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಬೇಡುತ್ತಾ ಇದೆಯಪ್ಪ. ಮತ್ತು ಕರ್ತನೇ ದೇವರೇ ಅಪ್ಪ, ಎಕ್ಸಾಮ್ ಬರೆಯುವಂಥ ಸೆಕೆಂಡ್ PUC ಪ್ರಿಪೇರ್ ಆಗುತ್ತಿರುವಂಥ 10th ಎಲ್ಲ ಮಕ್ಕಳ ಎಕ್ಸಾಮ್ಸ್ಗಾಗಿ ಬೇಡುತ್ತಾ ಇದ್ದೇವೆ. ಯಾವ ತಂದೆ ತಾಯಿಗಳು ಮಕ್ಕಳನ್ನು ನಿಲ್ಲಿಸಿಕೊಂಡು ಪ್ರಾರ್ಥಿಸಿ ಕಳುಹಿಸುತ್ತಾರೋ ಆ ತಂದೆ ತಾಯಿಗಳ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳ್ರಿ. ಅವರ ಯವ್ವನ ಮಕ್ಕಳನ್ನು ಅಭಿಷೇಕ ಮಾಡಿರಿ. ರಿಸಲ್ಟ್ಗಾಗಿ ಕಾಯುತ್ತಿರುವವರು, ಜಾಬ್ಸ್ಗಾಗಿ ಕಾಯುತ್ತಿರುವವರು, ಅದ್ಭುತಗಳಿಗಾಗಿ ಕಾಯುತ್ತಿರುವವರು, ಮದುವೆಗಳಿಗಾಗಿ ಕಾಯುತ್ತಿರುವವರು, ಬಿಡುಗಡೆಗಾಗಿ ಕಾಯುತ್ತಿರುವವರು, ರೋಗ ಸೌಖ್ಯಕ್ಕಾಗಿ ಕಾಯುತ್ತಿರುವವರು, ಅಪಾದೇವರ ಮನೆ ಕಟ್ಟಬೇಕು, ಕರ್ತನೇ ದೇವರ ಅನೇಕ ಕಾರ್ಯಗಳನ್ನು ಮಾಡಬೇಕು ಅಂತ ಕಾಯುತ್ತಿರುವವರ ಕಾರ್ಯಗಳು ಸಫಲವಾಗಲಿ. ಆದಷ್ಟು ಬೇಗನೆ ಎಲ್ಲ ಕಾರ್ಯಗಳಲ್ಲಿ ಬಿಡುಗಡೆಯೋ ಆಶೀರ್ವಾದ ಉಂಟಾಗಲಿ. ಈ ಮೊರೆಯನ್ನು ನೀವು ಆಲಿಸಿದ್ದೀರಾ. ಈ ದಿನ ಒಂದು ಸುಖ, ಸಮಾಧಾನ, ಧೈರ್ಯ, ಆತ್ಮನಿಂದ ತುಂಬಿಸಲ್ಪಟ್ಟಂಥ ದಿನವೂ ನಮ್ಮ ಕುಟುಂಬವೂ ಅನುಗ್ರಹಿಸಲ್ಪಟ್ಟು ನಿನ್ನ ನಾಮ ಒಂದೇ ಮಹಿಮೆ ಹೊಂದಬೇಕೆಂದು ಪ್ರಾರ್ಥನೆ ಕೇಳಿದಾತನು ನಮಗೆ ಸದುತ್ತರ ಕೊಡುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮಗೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.